ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಏನಂದರೆ ಕಾನ್ಸ್ಟೇಬಲ್ ಡ್ರೈವರ್ ಮೇಲಿನ ದೆಹಲಿ ಪೊಲೀಸ್ ಎಕ್ಸಾಮಿನೇಷನ್ 2025 ನೋಡಿರಿ. ನಿನ್ನೆ ನೋಡಿದಂತೆ ನಾವು ಯಾವ ರೀತಿ ವೇಕೆನ್ಸಿಗಳು ಖಾಲಿದಾವಂತೇಳಿ ನೋಡಿದ್ವಿ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 24/9/2025ರಿಂದ 15/10/2025ವರೆಗೂ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಟೋಟಲಾಗಿ ದೆಹಲಿ ಕಾನ್ಸ್ಟೇಬಲ್ ಪೊಲೀಸ 737 ವೇಕೆನ್ಸಿಗಳು ಖಾಲಿದ್ದಾವೆ. ಈ ಹುದ್ದೆಗೆ ನಾವು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂತೇಳಿ ತಿಳಿಸ್ಕೊಡ್ತಂತ ಅಂತ ಹೇಳಿದ್ದೆ. ಬರೀ ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ನೋಡೋಣ. ಹೀಗೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಎರಡನೇದು ಫಿಸಿಕಲ್ ಎಂಡ್ಯೂರೆನ್ಸ್ ಅಥವಾ ಮೆಜರ್ಮೆಂಟ್ ಟೆಸ್ಟ್ ಅಂದರೆ ಅಥವಾ PET ಅಥವಾ MT ಅಂತೇಳಿ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಟ್ರೇಡ್ ಟೆಸ್ಟ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ನ ಟೆಸ್ಟ್ ಇರುತ್ತೆ. ನೋಡಿರಿ, ಮೊದಲೇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. ಇದರಲ್ಲಿ 100 ಕ್ವಶನ್ಸ್ ಇರ್ತವೆ. 100 ಮಾರ್ಕ್ಸಿಂದ ಎಕ್ಸಾಮ್ ಇದಾಗಿರ್ತದೆ. ನೋಡಿರಿ, ಇದರಲ್ಲಿ ಪಾರ್ಟ್ ವೈಸ್ ಸಬ್ಜೆಕ್ಟ್ ಮತ್ತು ಮಾರ್ಕ್ಸನ್ನು ಹಂಚಿಕೆ ಮಾಡಲಾಗಿದೆ. ನೋಡಿ, ಮೊದಲನೇದಾಗಿ ಪಾರ್ಟ್ A ಅಂತ ಜನರಲ್ ಅವೇರ್ನೆಸ್. ಇದು ನಂಬರ್ ಆಫ್ ಕ್ವಶನ್ಸ 20 ಕ್ವಶನ್ಸ್ ಆಗಿದ್ದು ಮಾರ್ಕ್ಸ 20 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ B ಒಳಗೆ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. ಇದು 20 ಕ್ವಶನ್ಸ 20 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ C ಒಳಗೆ ನ್ಯೂಮರಿಕಲ್ ಎಬಿಲಿಟಿ 10 ಕ್ವಶನ್ಸ 10 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ D ಒಳಗೆ ನೋಡಿರಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವಂದ್ರೆ ರೋಡ್ ಸೆನ್ಸ, ವೆಹಿಕಲ್ ಮೇಂಟೆನೆನ್ಸ ಮತ್ತು ಟ್ರಾಫಿಕ್ ರೂಲ್ಸ್ ಬಗ್ಗೆ ಮತ್ತು ಸಿಗ್ನಲ್ಸ್ ಬಗ್ಗೆ ಇರ್ತೈತಿ. ಇನ್ನು ಮತ್ತು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಡೀಸೆಲ್ ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಇನ್ನು CNG ಆಪ್ರೇಟೆಡ್ ವೆಹಿಕಲ್ ಮತ್ತು ನಾಯ್ಸ್ ಪೊಲ್ಯೂಷನ್ ಇತ್ಯಾದಿ ಸಬ್ಜೆಕ್ಟ್ಗಳ ಬಗ್ಗೆ ಪಾರ್ಟ್ D ಒಳಗೆ ಕ್ವಶನ್ಸ್ ಬರ್ತಾವೆ. ಎಷ್ಟು ಕ್ವಶನ್ಸ್ ಇರ್ತಾವಂದ್ರೆ 50 ಕ್ವಶನ್ಸ್ ಇರ್ತಾವೆ. ಇದರ 50 ಮಾರ್ಕ್ಸ್. ಟೋಟಲಾಗಿ ಇದು 100 ಕ್ವಶನ್ಸದ್ದು 100 ಮಾರ್ಕ್ಸಿಂದ ಪೇಪರ್ ಆಗಿರ್ತದೆ. ಇದು ಟೋಟಲಾಗಿ 90 ನಿಮಿಷ ಟೈಮಿಂಗ್ ಇದಾಗಿರ್ತದೆ. ಮತ್ತು ಇದರ ಈ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ್ ಅಂತ ಯಾವ ರೀತಿ ಐತೆ ಅಂದ್ರೆ ನೋಡ್ಬೇಕಂದ್ರೆ ನೋಡಿರಿ, ನಾವು 0.25 ನೆಗೆಟಿವ್ ಮಾರ್ಕಿಂಗನ್ನು ಅಳವಡಿಸಲಾಗಿದೆ. ಮತ್ತು ನೀವು ಏನಾದರೂ ನಿಮ್ಮ ಎಕ್ಸಾಮಿನೇಷನನ್ನು ಕೀ ಆನ್ಸರ್ ನಿಮ್ಮದು ಕರೆಕ್ಟ್ ಅನಿಸಿದಾಗ ನೀವು ರೀಚೆಕಿಂಗ್ ಹಾಕಬೇಕಂದ್ರೆ ನೋಡಿರಿ, 50 ರೂಪಾಯಿ ಒಂದು ಕ್ವಶನ್ಸ್ಗೆ ಇರ್ತದೆ. ನೀವು ಏನಾದರೂ ರೀಚೆಕಿಂಗ್ ಹಾಕಬೇಕಂದ್ರೆ ಪೇಡ್ ಮಾಡಿ ಹಾಕ್ಬೋದು. ನೋಡಿರಿ, ಅಭ್ಯರ್ಥಿಗಳು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಮಿನಿಮಮ್ ಎಷ್ಟು ತೊಗೊಂಡು ಪಾಸ್ ಆಗಿರ್ಬೇಕಂದ್ರೆ ಜನರಲ್ ಅಥವಾ EWS ಕ್ಯಾಟಗರಿ ಅವರು 40% ತೊಗೊಂಡು ಪಾಸ್ ಆಗಿರಬೇಕು. SC ST OBC ಅಭ್ಯರ್ಥಿಗಳು 35% ತೊಗೊಂಡು ಪಾಸ್ ಆಗಿರಬೇಕು. ಮತ್ತಿನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಸೆಕ್ಯೂರಿಟಿ 30% ತೆಗೆದುಕೊಂಡು ಪಾಸ್ ಆಗಿರ್ಬೇಕಾಗಿರ್ತದೆ. ನೋಡಿರಿ, ಎರಡನೇದಾಗಿ ನೋಡೋದಾದರೆ ಫಿಸಿಕಲ್ ಎಂಜೂರೆನ್ಸ್ ಮತ್ತು ಆ್ಯಂಡ್ ಮೆಜರ್ಮೆಂಟ್ ಟೆಸ್ಟ್ ಯಾವ ರೀತಿ ಇತ್ತಂದ್ರೆ ಇದು PET ಅಂತೇಳಿ. ಇದು ಪುರುಷರಿಗೆ ಮಾತ್ರ ಖಾಲಿ ಇರುವ ಹುದ್ದೆಗಳಾಗ್ಯಾವ, ಅಂದರೆ ಡ್ರೈವರ್ ಹುದ್ದೆ ಆಗೈತಿ. ನೋಡಿರಿ, ಏಜ್ ತಕ್ಕಂಗೆ ಫಿಟ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಿರಿ, ಅಪ್ ಟು ನೀವು 30 ವರ್ಷದವರಾಗಿದ್ದರೆ 7 ನಿಮಿಷ 1600 ಮೀಟ್ರ್ 7 ನಿಮಿಷ ಟೈಮ್ ಕೊಡ್ತಾರೆ. ಮತ್ತು ಲಾಂಗ್ ಜಂಪ್ 12.5 ಫೀಟ ಮತ್ತು ಹೈ ಜಂಪ್ ಯಾವ ರೀತಿ ಐತೆ ಅಂದ್ರೆ 3.5 ಫೀಟ ಫಿಸಿಕಲ್ ಇರಬೇಕಾಗಿರ್ತದೆ. ನೋಡಿರಿ, ಅಬೋವ್ 30ರಿಂದ 40 ಆಗಿದ್ದರೆ 8 ನಿಮಿಷ ಟೈಮ್ ಕೊಡ್ತಾರೆ ಅವರಿಗೆ. 11.5 ಫೀಟ್ ಜಿಗಿಬೇಕು. ಲಾಂಗ್ ಜಂಪ್ ಮತ್ತು ಹೈ ಜಂಪ್ 3.5 ಫೀಟ್ ಇರಬೇಕು. ಇನ್ನು ಅಬೌವ್ 40 ವರ್ಷದ ಮ್ಯಾಗಿದ್ರೆ ಅವ್ರಿಗೆ 9 ನಿಮಿಷ ಕೊಡ್ತಾರೆ. 10.5 ಫೀಟ್ ಲಾಂಗ್ ಜಂಪ್ ಇರುತ್ತೆ ಅವ್ರಿಗೆ, ಮತ್ತು 3 ಫೀಟ ಹೈ ಜಂಪ್ ಇರುತ್ತೆ. PET ಟೆಸ್ಟ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಯಾವ ರೀತಿ ಇರಬೇಕಂತ ನೋಡೋಣ. ಈಗ ನೋಡಿರಿ, ಹೈಟ್ ಬಂದುಬಿಟ್ಟು 170 ಸೆಂಟಿಮೀಟ್ರ್ ಇರಬೇಕು. ಮತ್ತು ರಿಲ್ಯಾಕ್ಸೇಬಲ್ ಅಂದರೆ ಕ್ಯಾಟಗರಿ ವೈಸ 5 ಸೆಂಟಿಮೀಟ್ರನ್ನು ರಿಲ್ಯಾಕ್ಸ್ ಮಾಡ್ಬೋದು. ಇನ್ನು ಚೆಸ್ಟ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, 81 ಸೆಂಟಿಮೀಟ್ರ್ ಇರಬೇಕು. ಮತ್ತು ಎಕ್ಸ್ಪಾನ್ಷನ್ ಮಾಡಿದಾಗ ಮಿನಿಮಮ್ 4 ಸೆಂಟಿಮೀಟ್ರ್ ಜಾಸ್ತಿ ಆಗಬೇಕು. ಇನ್ನು ಮೂರನೇದು ನೋಡ್ಬೇಕಂದ್ರೆ ಟ್ರೇಡ್ ಟೆಸ್ಟ್ ಅಂತೇಳಿ. ಇದು ಯಾವ ರೀತಿ ಇರ್ತಂದ್ರೆ ನೋಡಿರಿ, ಕ್ವಾಲಿಫೈ ಆಗಬೇಕಂದ್ರೆ ಇದು ಡ್ರೈವರ್ ಹುದ್ದೆ ಆಗಿದ್ದು ಆದ್ದರಿಂದ ಡ್ರೈವರ್ನಲ್ಲಿ ಅಭ್ಯರ್ಥಿಗಳನ್ನ ಟೆಸ್ಟನ್ನು ನಡೆಸಲಾಗ್ತದೆ. ನೋಡಿರಿ, ಒಂದೇದು ಡ್ರೈವಿಂಗ್ ಲೈಟ್ ಮೋಟ್ರ್ ವೆಹಿಕಲ್ಲ. ಇದರಲ್ಲಿ ಯಾವ ರೀತಿ ಅಂದ್ರೆ ನೋಡಿರಿ, ಡ್ರೈವಿಂಗ ಮುಂದೆ ಮತ್ತು 20 ಮಾರ್ಕ್ಸ್ ಇರುತ್ತೆ ಮತ್ತು ಹಿಂದೆ 20 ಮಾರ್ಕ್ಸ್ ಇರುತ್ತೆ. ಮತ್ತು ಪಾರ್ಕಿಂಗ್ ಮಾಡೋದು ಕೂಡ 10 ಮಾರ್ಕ್ಸ್ ಇರುತ್ತೆ. ಇದು ಟೋಟಲಾಗಿ 50 ಮಾರ್ಕ್ಸಿಂದ ಟೆಸ್ಟನ್ನು ನಡೆಸ್ತಾರೆ. ಅಂದರೆ ಲೈಟ್ ಮೋಟ್ರ್ ವೆಹಿಕಲ್ಲ.
ಇದರಲ್ಲಿ ಕ್ವಾಲಿಫೈ ಆಗೋದು 25 ಮಾರ್ಕ್ಸ. ನೀವು ಎರಡನೇದಾಗಿ ನೋಡೋದಾದರೆ ಹೆವಿ ಮೋಟ್ರ್ ವೆಹಿಕಲಲ್ಲಿ ಮುಂದೆ ಅಂದರೆ ಗಾಡಿಯನ್ನು ಮುಂದೆ ಹೋದಾಗ 20 ಮಾರ್ಕ್ಸನ್ನು ತೊಗೊಳ್ಳೋದು. ಮತ್ತು ಡ್ರೈವಿಂಗ ಹಿಂದಗಡೆ ಸರಿಯಾಗಿ ಪಾರ್ಕಿಂಗ್ ಮಾಡಿದಾಗ 10 ಮಾರ್ಕ್ಸನ್ನು ತೆಗೆದುಕೊಂಡು ಟೋಟಲಾಗಿ ಇದರಲ್ಲಿ 50 ಮಾರ್ಕ್ಸ್ ವ್ಯಕ್ತಿ ಇನ್ ಈಚ ಅಂದರೆ 25 ಮಾರ್ಕ್ಸನ್ನು ನೀಡ್ತಾರೆ. ಇನ್ನು ಅಭ್ಯರ್ಥಿಗೆ ನೋಡಿರಿ ನಾಲೆಜ್ ಅಂದರೆ ಜ್ಞಾನ ಇರಬೇಕು. ಯಾವ ಇದ್ರ ಬಗ್ಗೆ ಅಂದರೆ ಟ್ರಾಫಿಕ್ ಸಿಗ್ನಲ್ಸ್ ಏನಾದ್ರು ಅಂದರೆ ಸಿಗ್ನಲ್ ಬಗ್ಗೆ ಮತ್ತು ರೋಡ್ ಸೆನ್ಸ್ ಇರಬೇಕು. ಮತ್ತು ಬೇಸಿಕ್ ಡ್ರೈವಿಂಗ್ ರೂಲ್ಸ್ ಮತ್ತು ಲೈನ್ ಡ್ರೈವರ್ ಅಂದರೆ ಓವರ್ಟೇಕಿಂಗ್ ಪ್ರೊಸೀಜರ್ ಬಗ್ಗೆ ಇರಬೇಕು. ಮತ್ತು ರೋಡ್ ಮ್ಯಾಪ್ ಅಂದರೆ ರೀಡಿಂಗ್ ಬಗ್ಗೆ ಅಭ್ಯರ್ಥಿಗೆ ಸಂಪೂರ್ಣವಾದ ಜ್ಞಾನವಿದ್ರೆ ಅವಾಗ 25 ಮಾರ್ಕ್ಸನ್ನು ನೀಡ್ತಾರೆ. ಆದರೆ ಅದಕ್ಕೆ 50% ಈಚ್ ಅಂದರೆ 12.5 ಮಾರ್ಕ್ಸನ್ನು ಈ ಟೆಸ್ಟ್ನಲ್ಲಿ ನೀಡ್ತಾರೆ. ಮತ್ತು ನೋಡಿರಿ ಅಭ್ಯರ್ಥಿಗೆ ಸಂಪೂರ್ಣವಾದ ವೆಹಿಕಲ್ ಬಗ್ಗೆ ಜ್ಞಾನವಿರಬೇಕು. ಅಂದರೆ ಯಾವ ರೀತಿ ಅಂದರೆ ಟೈರ್ ಪ್ರೆಷರ, ಬ್ಯಾಟ್ರಿ ವಾಟರ್ ಲೆವೆಲ್ಲ ಮತ್ತು ಕ್ವಾಂಟಿಟಿ ಮತ್ತು ಗ್ರೇಡ್ ಆಫ್ ಆಯಿಲ್ ಟು ಬಿ ಯೂಸ್ಡ್ ಯಾವ ರೀತಿ ಮಾಡಬೇಕು ಮತ್ತು ಕೂಲೆಂಟ್ ಬಗ್ಗೆ ಅಭ್ಯರ್ಥಿಗೆ ನಾಲೆಜ್ ಇರಬೇಕು. ಇದರಲ್ಲಿ ಟೋಟಲ್ ಮಾರ್ಕ್ಸ 25 ಮಾರ್ಕ್ಸ್ ಇರುತ್ತೆ. ಅಂದರೆ ಇದು 50% ತೆಗೆದುಕೊಳ್ತಾ ಇದ್ರಾಗ ಅಂದರೆ 12.5 ಮಾರ್ಕ್ಸ ಇದರಲ್ಲಿ ಕ್ವಾಲಿಫೈ ಮಾಡ್ತಾರೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ ಇದು 6/6 ವಿತೌಟ್ ಗ್ಲಾಸಸ್ ಕಣ್ಣಿರಬೇಕು. ಯಾವುದೇ ರೀತಿಯ ಅಭ್ಯರ್ಥಿಗೆ ಗ್ಲಾಸಸ್ ಇದ್ದರೆ ಅಭ್ಯರ್ಥಿನ ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ. ನೋಡಿರಿ ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿ ಇರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ.